ಈ ವಾರ ಕಿಚ್ಚ ಬೆಂಡೆತ್ತಿರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು? ಕಿಚ್ಚ ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋತಾ ಇದಾರೆ, ಯಾರ್ಯಾರಿಗೆಲ್ಲ ಬಗಣಿಗೂಟ ಬೀಳಂಗಿದೆ? ಅಶ್ವಿನಿ ಗೌಡ, ಧನುಷ್, ಧ್ರುವಂತ್, ಗಿಲ್ಲಿ ಅಥವಾ ರಾಶಿಕಾ? ಅರೆ ಯಾರಿಗ ಉಗಿತಾರಂತಾನೆ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಸುದೀಪ್ ಸರ್ ಆ ಮಾತು ಹೇಳಿದ್ ಯಾರಿಗೆ? ಇನ್ನೆರಡೇ ವಾರ ಬಿಗ್ ಬಾಸ್, ಆಮೇಲೆ ಕುತ್ಕೊಂಡ್ ದಂಡಾಡ್ಸು. ಓಕೆ ಗಾಯ್ಸ್, ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡ್ಕೊಂಡ್ ಬಂದೆ. ಇವತ್ತಿನ ಪ್ರೊಮೋ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ, ಸುದೀಪ್ ಸರ್ ಕೊಟ್ಟಿರ್ತಕ್ಕಂತ ಹಿಂಟ್ಗಳಲ್ಲಿ ಎಲ್ಲೋ ಒಂದು ಕಡೆ ನನಗ್ ಬರ್ತಿರ್ತಕ್ಕಂತ ಡೌಟ್ ಏನಪ್ಪಾ ಅಂತಂದ್ರೆ, ಯಾವ ಯಾವ ಕಂಟೆಸ್ಟೆಂಟ್ ಗಳಿಗೆ ಉಗಿತಾರೆ ಅನ್ನೋದು ನನಗೊಂದು ಸ್ವಲ್ಪ ಕ್ಲೂ ಸಿಕ್ಕಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ಈ ಒಂದು ವಿಡಿಯೋ. ಓಕೆ, ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡ್ಬಿಡಿ. ವಿಚಾರ ಏನಪ್ಪಾ ಅಂತಂದ್ರೆ, ಸುದೀಪ್ ಸರ್ ಈಗ 2 ವಾರ ಬಂದಿರ್ಲಿಲ್ಲ, ಡೈರೆಕ್ಟ್ ಆಗಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸೊ 2 ವಾರದ ತಪ್ಪುಗಳನ್ನು ಕೂಡ ಈಗ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಬರೀ 1 ವಾರದಲ್ಲಿ ಯಾರ್ಯಾರು ಏನ್ ಮಾಡಿದ್ದಾರೆ, ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ, ಹಾಗೆ ಗಿಲ್ಲಿ ಜಗಳ, ಹಾಗೆ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಜಗಳ, ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಧನುಷ್ ಮತ್ತೆ ಅಶ್ವಿನಿ ಗೌಡ ಅವರ ಕ್ಯಾಪ್ಟನ್ಸಿ ಕೊನೆ ಆಟದ ಒಂದು ಗಿಮಿಕ್ಸ್, ಅಲ್ಲಾದಂತ ಒಂದಷ್ಟು ಮೋಸ, ಅದಾದ್ಮೇಲೆ ಒಂದಷ್ಟು ಈ ತರದ ಒಂದಷ್ಟು ಏನೇನು ನಡೆದಿದೆ ಈ ವಾರದಲ್ಲಿ ನಡೆದಿರೋದು, ಇದನ್ನಷ್ಟೇ ಕನ್ಸಿಡರ್ ಮಾಡಕ್ಕಾಗಲ್ಲ. 2 ವಾರದನ್ನು ಕೂಡ ಕನ್ಸಿಡರ್ ಮಾಡಿ ಹೋಲ್ಸೇಲ್ ಆಗಿ ಉಪ್ಪು ಖಾರ ಹಾಕಿ ತುಪುಕ್ ಅಂತ ಒಗಿಬೇಕಾಗುತ್ತೆ. ಸೊ ಆ ಕೆಲಸನ ಇವತ್ತು ಸುದೀಪ್ ಸರ್ ಅಚ್ಚುಕಟ್ಟಾಗಿ ಮಾಡ್ತಾರಾ ಇಲ್ವಾ ಅಂತಂದೇಳಿ ನಾವು ಕಾದು ನೋಡ್ಬೇಕಾಗುತ್ತೆ. ಬಟ್ ಇವತ್ತಿನ ಪ್ರೊಮೋದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಇಂಟ್ ಪ್ರಕಾರ ಡೆಫಿನೆಟ್ಲಿ ಒಗಿಯೋ ಕಾರ್ಯಕ್ರಮ ಸ್ಪೆಷಲ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಬನ್ನಿ ಇವತ್ತಿನ ಪ್ರೊಮೋ ನೋಡ್ಕೊಂಡು ಡಿಸ್ಕಷನ್ ಶುರು ಮಾಡೋಣ. ಇಷ್ಟು ದಿನಗಳ ಕಾಲ ಒಳ್ಳೆ ಆಟದ ಮೂಲಕ ಜನರ ಮನಸ್ಸನ್ನ ಗೆದ್ದ ಕೆಲವರು ಇಂಥ ಟೈಮ್ ಅಲ್ಲಿ ಈ ಮಾತುಗಳು ಬೇಕಾ? ಓಕೆ ಗೈಸ್, ಇದೊಂದು ಸೆಂಟ್ರಲ್ ಒಂದು ಆಡ್ ಅಂತ ಅನ್ಕೊಳ್ಳಿ. ವಿಚಾರ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಶಾರ್ಟ್ ಫಿಲ್ಮ್ ಟೀಸರ್ ನ ನೋಡಿ ಯಾರೆಲ್ಲ ಸ್ಟೋರಿ ಗೆಸ್ ಮಾಡ್ತಾರೆ ಅವರಿಗೆ 5000 rupees ಪ್ರೈಸ್ ಮನಿ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಟಾಪ್ 10 ಅಲ್ಲಿ ಬಂದಂತವ್ರಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಇರುತ್ತೆ ಅಂತಾನು ಕೂಡ ಹೇಳಿದ್ದೆ. ಸಾಕಷ್ಟು ಜನ ತುಂಬಾ ಚೆನ್ನಾಗಿ ಗೆಸ್ ಮಾಡಿ ನನ್ನ ಒಂದು ನಂಬರ್ಗೆ ಕಳಿಸ್ಕೊಡ್ತಾ ಇದ್ದೀರಾ. ಸೊ ಇನ್ನು ಯಾರು ಕೂಡ ಶಾರ್ಟ್ ಫಿಲ್ಮ್ ಟೀಸರ್ ನ ನೋಡಿಲ್ಲ, ನಾವು ಈ ಒಂದು ವಿಚಾರ ನಮ್ಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಈ ಹೊಸದಾಗಿ ಹೇಳ್ತಾ ಇದೀನಿ ಕೇಳಿ. ನನ್ನ ಒಂದು ಶಾರ್ಟ್ ಫಿಲ್ಮ್ ಟೀಸರ್ ಇದೆ RVK ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ, ಬೋಂಡಿ ಸಲೂನ್ ಕನ್ನಡ ಟೀಸರ್ ಅಂತ ಇದೆ. ದಯವಿಟ್ಟು ನನ್ನ ಒಂದು ಪೇಜ್ ಅಲ್ಲಿ ಒಂದ್ಸಲ ಸರ್ಚ್ ಮಾಡಿ ಸಿಗುತ್ತೆ. ಆ ಒಂದು ಶಾರ್ಟ್ ಫಿಲ್ಮ್ ಟೀಸರ್ ನ ನೋಡಿ ನೀವು ಯಾವ ರೀತಿ ಸ್ಟೋರಿನ ಗೆಸ್ ಮಾಡ್ತಿರೋ, ನೀವು ಗೆಸ್ ಮಾಡಿದಂತ ಸ್ಟೋರಿ ಏನಾದ್ರು ನಿಜವಾಗಿ ಆಲ್ಮೋಸ್ಟ್ 90% ಕರೆಕ್ಟ್ ಆಗಿತ್ತು ಅಂತಂದ್ರೆ 5000 rupees ಪ್ರೈಸ್ ಮನಿ ಗೆಲ್ಲುವಂತ ಜಯಶಾಲಿ ನೀವ್ ಆಗ್ತೀರಾ. ಹಾಗಾದ್ರೆ ಇಂಥ ಅವಕಾಶ ಯಾಕೆ ಮಿಸ್ ಮಾಡ್ಕೋತೀರಾ? ಆದಷ್ಟು ಬೇಗ ಒಂದು ಟೀಸರ್ ನ ನೋಡಿ. ಇದೇ ಜನವರಿ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನಾನು ವಿನ್ನರ್ ಹೆಸರನ್ನ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಆ ಒಂದು ಮಾತನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಇಷ್ಟು ದಿನ ಜನರ ಮನಸ್ಸನ್ನ ಗೆದ್ದಂತ ಕೆಲವರು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಷ್ಟು ದಿನ ಜನರ ಮನಸ್ಸುಗಳನ್ನ ಗೆದ್ಕೊಂಡ್ ಬಂದಂತ ಕೆಲವರು ಈಗ ಈ ತರ ಮಾತು ಬೇಕಾಗಿತ್ತ ಅಂತ ಹೇಳ್ತಾ ಇದಾರೆ. ಸೊ ಆ ಒಂದು ಕ್ಲೂ ಪ್ರಕಾರ ನಾವೇನಾದ್ರೂ ಗೆಸ್ ಮಾಡೋದಾದ್ರೆ, ಮೋಸ್ಟ್ಲಿ ಆ ತರ ನೋಡ್ಕೊಳ್ಳೋದಾದ್ರೆ ಫಸ್ಟ್ ನಮ್ಮ ಗಿಲ್ಲಿ ಇರ್ಬೋದು ಆ ಒಂದು ಸಾಲಲ್ಲಿ. ಬಿಕಾಸ್ ಇಷ್ಟು ದಿನ ಜನರ ಮನಸ್ಸನ್ನ ಗೆದ್ಕೊಂಡ್ ಬಂದಂತವನಂದ್ರೆ ಆಲ್ಮೋಸ್ಟ್ ಅವನೇ ಇರ್ತಾನೆ. ಇದಾದ ನಂತರ ನೆಕ್ಸ್ಟ್ ಅಶ್ವಿನಿ ಗೌಡ ಅವ್ರು ಇರ್ತಾರೆ. ಇನ್ನು ಮೂರನೇದಾಗಿ ಧ್ರುವಂತ್ ಅವರು ಅಂತಂದೇಳಿ ಈ ಲೈನ್ಗೆ ಧ್ರುವಂತ್ ಅವ್ರನ್ನ ತರೋದಕ್ಕೆ ಆಗಲ್ಲ. ಬಿಕಾಸ್ ಇಷ್ಟು ದಿನ ಜನರ ಮನಸ್ಸನ್ನ ಗೆದ್ದಂತ ವ್ಯಕ್ತಿ ಧ್ರುವಂತ್ ಅಲ್ವೇ ಅಲ್ಲ. ಈಗೀಗ ಏನೋ ಸ್ವಲ್ಪ ಅವರ ಒಂದು ವೆರೈಟಿ ಆಗಿ ಒಂದು ಮಾಡೋಂತ ಒಂದು ಕ್ಯಾರೆಕ್ಟರೈಸೇಷನ್, ಒಂದು ವೆರೈಟಿ ಆಗಿ ಮಾಡೋ ಒಂದು ಆಕ್ಟಿಂಗ್ ಇಂದ ಇವಾಗ ಒಂದ್ ಸ್ವಲ್ಪ ಅವ್ರಿಗೆ ಬೇರೆ ತರದ ಫ್ಯಾನ್ಸ್ ಉಟ್ಕೋತಾ ಇದಾರೆ. ಬಟ್ ಅವ್ರನ್ನಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಅವ್ರನ್ನ ಹೊರತುಪಡಿಸಿದ್ರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಧನುಷ್ ಅವ್ರನ್ನು ಕೂಡ ಆಡ್ ಮಾಡ್ಕೋಬಹುದು. ಬಿಕಾಸ್ ಇಷ್ಟು ದಿನ ಒಳ್ಳೆಯವ್ರ ಸಾಲಲ್ಲಿ ಇದ್ದಂತವ್ರು ಕೂಡ ಧನುಷ್ ಅವರಾಗಿರ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಸ್ನೇಹಿತರೆ, ನಿನ್ನೆ ಒಂದು ಕ್ಯಾಪ್ಟನ್ಸಿ ಓಟ ಏನ್ ನಡೀತು, ಆ ಒಂದು ಆಟದಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಯಾರೆಲ್ಲ ಎಪಿಸೋಡ್ ನೋಡಿರ್ತೀರಾ ನಿಮಗೆ ನೆನಪಿರುತ್ತೆ. ಆ ಒಂದು ಎಪಿಸೋಡ್ ಅಲ್ಲಿ ಧನುಷ್ ಅವ್ರದ್ದು ಗೊತ್ತಿಲ್ಲದೆ ಒಂದು ತಪ್ಪಾಗಿ ಹೋಗುತ್ತೆ. ಬಟ್ ಆ ತಪ್ಪನ್ನ ಏನಾದ್ರು ಕನ್ಸಿಡರ್ ಮಾಡಿ ಇಷ್ಟು ದಿನ ಮಾಡದೇ ಇರೋಂತ ತಪ್ಪು ಈಗ ಸಡನ್ ಆಗಿ ಈ ತರದ ಮಾತು ಬೇಕಾ ಅಂತಾನು ಬಂತೆ. ಸೊ ಗೊತ್ತಿಲ್ಲ ಈ ಮಾತು ಯಾರಿಗೆ ಹೇಳ್ತಾರೆ ಅಂತಂದೇಳಿ. ಸೊ ನನ್ಗೆ ಯಾಕೋ ಮ್ಯಾಕ್ಸಿಮಮ್ ಒಂದು ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರಲ್ಲೇ. ಬಟ್ ಆಲ್ಮೋಸ್ಟ್ ಕೊನೆಯದಾಗಿ ಬರ್ತಾ ಬರ್ತಾ ಗಿಲ್ಲಿಗೆ ಸ್ವಲ್ಪ ಗುಮ್ತಾ ಇದ್ದಾರೆ. TRP ಅಲ್ಲಿ ಆಗ್ಲಿ, ಹೊರಗಡೆ ಒಂದಷ್ಟು ನೆಗೆಟಿವ್ ಪೇಜಸ್ ಕಡೆಯಿಂದ ಗಿಲ್ಲಿ ಹೆಸರನ್ನ ಕುಗ್ಸೋ ಅಂತ, ಗಿಲ್ಲಿಗೆ ಕೆಟ್ಟ ಹೆಸರು ಬರ್ಸೋ ಅಂತ ಎಲ್ಲಾ ಪ್ರಯತ್ನ ನಡೀತಾ ಇದೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದು ಕಡೆ ಟೀಮ್ ಅವರು ಗಿಲ್ಲಿ ಹೆಸರನ್ನ ಇಳಿಸಿ ಅಶ್ವಿನಿ ಗೌಡ ಅವರ ಹೆಸರನ್ನ ಏರಿಸ್ತಾರ ನೋಡ್ಬೇಕಾಗತ್ತೆ. ಬಟ್ ಈ ಒಂದು ಮಾತು ಪರ್ಟಿಕ್ಯುಲರ್ ಆಗಿ ನಾನ್ ಗೆಸ್ ಮಾಡೋ ಪ್ರಕಾರ ಇವರಿಬ್ಬರಿಗೇನೆ ಹೇಳಿರೋದು, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ. ಮ್ಯಾಕ್ಸಿಮಮ್ ಗಿಲ್ಲಿಗೆ ಹೇಳಿರ್ಬೋದು ಅಂತ ಅನ್ಕೊಂತೀನಿ. ಹಾಗಾದ್ರೆ ಗಿಲ್ಲಿಗೆ ಹೇಳಿದ್ರು ಯಾವ ಒಂದು ಮಾತು, ಗಿಲ್ಲಿ ಆ ತರದೊಂದು ತಪ್ಪಾಗಿರ್ತಕ್ಕಂಥದ್ದು ಏನ್ ಮಾತಾಡ್ದ, ಅದೇ ಕ್ಯಾಪ್ಟನ್ ಆಗಕ್ಕಾಗತ್ತಾ ಅನ್ನೋ ಒಂದು ಮಾತು. ಹಾಗೆ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಸ್ಪೈನಲ್ ಕಾರ್ಡ್ ಇಲ್ದೇ ಇರೋನೆನ್ನೊಂದು. ಅದಾದ್ಮೇಲೆ ಅದನ್ನ ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ಅದ್ರದೊಂದು ಪ್ರೊಮೋನ ಅವರೇ ತೋರಿಸ್ಕೊಟ್ಟಿದ್ದಾರೆ. ಆ ಮಾತನ್ನ ನಿಮ್ಗೆ ಪ್ಲೇ ಮಾಡ್ತೀನಿ ನೋಡಿ. ಕೇಳಿಸ್ಕೊಂಡ್ರಲ್ವಾ? ಕ್ಯಾಪ್ಟನ್ ಆದ್ರೆ ನಿನ್ಗೆ 2 ಕೊಂಬ್ ಬಂದೈತಾ ಅಂತಂದೇಳಿ ಅಶ್ವಿನಿ ಗೌಡ ಅವ್ರು ಹೇಳ್ದಂತ ಮಾತು. ಹಾಗೆ ತಾಕತ್ತಿದ್ರೆ ನಿನ್ ಕ್ಯಾಪ್ಟನ್ ಆಗ್ಬಿಟ್ಟು ತೋರ್ಸು ಅಂತಂದೇಳಿ ಗಿಲ್ಲಿ ಹೇಳ್ದಂತ ಮಾತು. ಸೊ ಇದ್ರಲ್ಲಿ ಎಲ್ಲೋ ಒಂದು ಕಡೆ ಶುರು ಮಾಡಿದ್ದು ಆ ಒಂದು ಜಗಳನ ಅಶ್ವಿನಿ ಗೌಡ ಅವರೇನೆ.
ಸೊ ಉಗಿದ್ರು ಕೂಡ ಅಶ್ವಿನಿ ಗೌಡ ಅವ್ರಿಗೆ ಉಗಿಬೇಕಾಗುತ್ತೆ. ಬಟ್ ಟೀಮ್ ಅವ್ರು ಏನ್ ಮಾಡ್ತಾರಂತ ಹೇಳಕ್ಕಾಗಲ್ಲ. ಅಲ್ಲಿ ಹೆಂಗ್ ತಿರುಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಬಟ್ ಕಿಚ್ಚನ ವಿಚಾರಕ್ಕೆ ಬಂದ್ರೆ ಸುದೀಪ್ ಸರ್ ಎಲ್ರಿಗೂ ಕೂಡ ಸರಿಯಾದ ನ್ಯಾಯ ಮಾಡ್ತಾರೆ, ಎಲ್ರಿಗೂ ಕೂಡ ಉಗಿತಾರೆ, ಎಲ್ರಿಗೂ ಕೂಡ ವರ್ಷಗಳಿಗೆ ಖರ್ಚಿಫ್ ಕೊಡ್ತಾರೆ. ಕೊನೆದಾಗ ಅದನ್ನ ತಿರುವಾಕ್ಬಿಟ್ಟು ಭಾನುವಾರದ ಎಪಿಸೋಡ್ ಅಲ್ಲಿ ಎಲ್ಲರನ್ನು ಕೂಡ ನಗ್ಸಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿ ಅವ್ರನ್ನ ಆಚೆ ಕರ್ಸ್ಕೊತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಆಟದಲ್ಲಿ ಗೆದ್ದರೂ ಕೂಡ ಗೆಲುವನ್ನ ಸಂಭ್ರಮಿಸಕ್ಕೂ ಆಗದೆ ನೊಂದಿದ್ದಾರೆ. ಕ್ಯಾಪ್ಟನ್ಸಿ ಗೆದ್ದು ಹೋದ್ರು ಕೂಡ ನಿಮ್ಮ ಆತ್ಮಸಾಕ್ಷಿಗೆ ನೀವೇನ್ ಉತ್ತರ ಕೊಡ್ತೀರಾ? ಓಕೆ, ಕೊನೆಯದಾಗಿ ನೋಡಿರ್ಬೋದು ಕ್ಯಾಪ್ಟನ್ಸಿ ಓಟದ್ದು. ಕೊನೆಯದಾಗಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ರೂ ಕೂಡ, ಆಟದಲ್ಲಿ ಗೆದ್ರೂ ಕೂಡ ಅದನ್ನ ಸಂಭ್ರಮಿಸಕ್ಕೆ ಆಗದೆ ಇರತಕ್ಕಂಥವ್ರು ಇದ್ದಾರೆ ಅಂತಂದೇಳಿ. ಸೊ ಇದು ಎಲ್ಲ ಒಂದು ಕಡೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ನನ್ನ ಒಂದು ಮನಸ್ಸಾಕ್ಷಿಯಿಂದ ನಾವು ಕರೆಕ್ಟ್ ಆಗಿ ಏನಾದ್ರು ನ್ಯಾಯವಾಗಿ ಮಾತಾಡ್ಬೇಕು ಅಂತಂದ್ರೆ, ಧನುಷ್ ಅವ್ರದ್ದು ನಿಜವಾಗ್ಲೂ ಆ ಒಂದು ಆಟದಲ್ಲಿ ತಪ್ಪಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಒಂದ್ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಆ ರೀತಿ ತಪ್ಪಾದ ಟೈಮಲ್ಲಿ ಉಸ್ತುವಾರಿಯಾಗಿದ್ದಂತ ಗಿಲ್ಲಿ ಮತ್ತೆ ರಾಶಿಕಾ ಇವರಿಬ್ರು 10 ಸೆಕೆಂಡ್ ಪಾಸ್ ಕೊಡ್ಬೇಕಾಗುತ್ತೆ, ಕೊಟ್ಟು ಮಾಡ್ಬೋದಾಗಿತ್ತು. ಸೊ ನನ್ಗೆ ಇಲ್ಲಿ ಯಾರ್ದೋ ಒಬ್ಬರದು ಕಮೆಂಟ್ ಅಲ್ಲಿ ನಾನು ಓದ್ದೆ, ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದ್ರು, ಧನುಷ್ ಆ ರೀತಿ ಮಿಸ್ಟೇಕ್ ಮಾಡೋದೆ ಆ ಜಾಗದಲ್ಲಿ ಅಶ್ವಿನಿ ಗೌಡ ಅವ್ರು ಆ ರೀತಿ ಮಿಸ್ಟೇಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದನ್ನ ಯಾವ್ದನ್ನು ಕೂಡ ಕನ್ಸಿಡರ್ ಮಾಡದೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಅಂತಂದೇಳಿ ಘೋಷಣೆ ಮಾಡ್ತಾ ಇದ್ರು ಅಂತಂದೇಳಿ ಒಬ್ಬ ಕಮೆಂಟ್ ಹಾಕಿದ್ರು. ಅದಕ್ಕೆ ಇನ್ನೊಬ್ರು ರಿಪ್ಲೈ ಕೊಟ್ಟಿದ್ರು, ಯಾವ ರೀತಿ ಅಂತಂದ್ರೆ, ಸರಿ ಆಯ್ತು, ಈಗ ನಿನ್ನೆ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಧನುಷ್ ಅವರು ಕ್ಯಾಪ್ಟನ್ ಕೊನೆಯದಾಗಿ ಎಲ್ಲಾರ ಒಂದು ಒಮ್ಮತ ತಗೊಂಡು ಹೈಯೆಸ್ಟ್ ವೋಟ್ ಬಂದ ಮೇಲೆ ಧನುಷ್ ಅವರು ಕ್ಯಾಪ್ಟನ್ ಅಂತ ಘೋಷಣೆ ಆದ ಮೇಲೆ ಅಶ್ವಿನಿ ಗೌಡ ಅವರು ಧನುಷ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನೀವು ಈ ತರದೊಂದು ಕ್ಯಾಪ್ಟನ್ ಆದ್ರೂ ಕೂಡ ನಿಮ್ಮ ಆತ್ಮಸಾಕ್ಷಿಗೆ ನೆಮ್ಮದಿ ಇರುತ್ತಾ, ಅದು ತೃಪ್ತಿ ಇರುತ್ತಾ ಅಂತಂದೇಳಿ ಒಂದು ಮಾತು ಹೇಳಿದಾಗ, ಆಗ ಯಾರೊಬ್ಬ ಹಾಕಿದ್ದ ಕಮೆಂಟ್ ಏನಪ್ಪಾ ಅಂತಂದ್ರೆ, ಇದೇ ರಿವರ್ಸ್ ಆಗಿದ್ರೆ ಅಶ್ವಿನಿ ಗೌಡ ಅವರು ಈ ಮಾತನ್ನ ಹೇಳ್ತಾ ಇರ್ಲಿಲ್ಲ. ಬೈ ಚಾನ್ಸ್ ಇವ್ರೇನಾದ್ರೂ ಡೈರೆಕ್ಟ್ ಆಗಿ ಆಟದಲ್ಲಿ ಫಸ್ಟ್ ಗೆದ್ದು ಫಜಲ್ ಗೇಮ್ ಅಲ್ಲಿ ಇವ್ರು ಫಸ್ಟ್ ಗೆದ್ದು ಧನುಷ್ ಆಮೇಲೆ ಸೆಕೆಂಡ್ ಸೋತಿದ್ರೆ, ಅದಾದ್ಮೇಲೆ ಈ ರೀತಿ ಏನಾದ್ರು ಬಿಗ್ ಬಾಸ್ ಫೈಂಡ್ ಔಟ್ ಮಾಡಿ ಆಟ ಈ ರೀತಿ ಎಲ್ಲ ಆಡ್ಬೇಕಾಗಿರೋದು, ಇದು ಮಿಸ್ಟೇಕ್ ಆಗಿದೆ. ಸೊ ಈಗ ಮನೇಲಿ ಇರ್ತಕ್ಕಂಥ ಜನರ ಒಮ್ಮತದಿಂದ ಒಬ್ಬ ಕಂಟೆಸ್ಟೆಂಟ್ ಯಾರು ಕ್ಯಾಪ್ಟನ್ ಅನ್ನೋದನ್ನ ಚೂಸ್ ಮಾಡ್ಬೇಕಾಗತ್ತೆ ಅಂತ ಏನಾದ್ರು ಹೇಳ್ಬಿಟ್ಟಿದ್ರೆ, ಆವಾಗ ಕೊನೆಯದಾಗಿ ಧನುಷ್ ಏನಾದ್ರು ಸೆಲೆಕ್ಟ್ ಆಗಿದ್ದಿದ್ರೆ ಆಗ ದೇವರಣೆಗೂ ಅಶ್ವಿನಿ ಗೌಡ ಅವ್ರು ಒಪ್ಕೋತಾ ಇರ್ಲಿಲ್ಲ ಅಂತಂದೇಳಿ ಒಬ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇದು ನನಗೆಲ್ಲ ಒಂದ್ ಕಡೆ ಸರಿ ಅಂತಾನು ಕೂಡ ಅನಿಸ್ತು. ಕರೆಕ್ಟ್ ಅಲ್ವಾ? ಬಿಕಾಸ್ ನೀವು ಒಂದ್ಸಲ ಥಿಂಕ್ ಮಾಡಿ ನೋಡಿ, ಅಶ್ವಿನಿ ಗೌಡ ಅವ್ರು ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಬೇಕು ಅನ್ನೋ ರೀತಿನೇ ಎಲ್ಲಾನು ಕೂಡ ಟರ್ನ್ ಮಾಡ್ಕೊಂತಾರೆ. ಈಗ ಗಿಲ್ಲಿ ಜಗಳ ಅಷ್ಟೇ, ಗಿಲ್ಲಿ ಜೊತೆ ಜಗಳ ಆಡ್ದಾಗ್ಲೂ ಕೂಡ ಅವ್ರು ಕೇಳ್ದಂತ ಟೋನೇ ಬೇರೆ. ಬಟ್ ಮನೆಯವ್ರು ಎಲ್ರು ಕೂಡ ಬಂದ ಮೇಲೆ ಸುಳ್ಳು ಹೇಳ್ಬೇಡ ಅಂತಂದೇಳಿ ಇಮಿಡಿಯೇಟ್ ಆಗಿ ತಿರುವಾಗ್ಬಿಟ್ರು. ಅದನ್ನ ಯಾವ ರೀತಿ ತಿರುವಾಗ್ಬಿಟ್ರು ಅಂದ್ರೆ, ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಅವ್ರನ್ನ ತಪ್ಪಾಗಿ ನೋಡೋ ರೀತಿ, ಎಸ್ಪೆಷಲಿ ಗಿಲ್ಲಿನ ತಪ್ಪಾಗಿ ನೋಡೋ ರೀತಿ. ಯಾಕಂದ್ರೆ ಅವ್ರು ಆಡದಂತ ಮಾತಿಂದ ಮ್ಯೂಟೆಂಟ್ ರಘುವರ್ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯನೇ ಬಂದ್ಬಿಟ್ಟು ಕೇಳಿದ್ದಾಯ್ತು, ನೀನ್ ಯಾವ ಟೋನಲ್ಲಿ ಮಾತಾಡ್ದವನು ಯಾರಿಗ್ ಗೊತ್ತು ಅಂತಂದೇಳಿ. ಸೊ ಜೊತೆಲಿದ್ದವರೇ ನಂಬಕ್ ಆಗದೆ ಇರೋ ರೀತಿ ರಿಯಾಕ್ಟ್ ಮಾಡಿದ್ರು. ಆ ರೀತಿ ಒಂದು ಪ್ಲೇಟ್ ಅನ್ನ ತಿರುವಾಕಿ ದೋಸೆ ಹಂಚಿನ ತಿರುವಾಕ್ಬಿಟ್ರು ಅಶ್ವಿನಿ ಅವರು. ಸೊ ಇದಕ್ಕಾದ್ರೂ ಅವ್ರಿಗೆ ಇವತ್ತು ಶಿಕ್ಷೆ ಆಗುತ್ತೆ ಅಂತ ನಾನು ಭಾವಿಸಿದೀನಿ. ನೋಡೋಣ ಏನೇನಾಗುತ್ತೆ ಅಂತಂದೇಳಿ. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಅಂತ ತಿಳಿಸಿ. ಹಾಗೆ ಕೊನೆಯದಾಗಿ ಮರಿಬೇಡಿ, ನನ್ನ ಒಂದು ಚಾನಲ್ RVK Studios ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ನ ಫಾಲೋ ಮಾಡಿ. ಹಾಗೆ ಕೊನೆಯದಾಗಿ ಸ್ನೇಹಿತರೆ, ನಾನೊಂದು ಶಾರ್ಟ್ ಫಿಲ್ಮ್ ನಾನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂತ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ಇದೇ ಜನವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ನನ್ನ ಒಂದು ಶಾರ್ಟ್ ಫಿಲ್ಮ್ ನ ಎಲ್ರಿಗೂ ಕೂಡ ಶೇರ್ ಮಾಡಿ, ದಯವಿಟ್ಟು ನೀವೇ ಅರಸಿ ಬೆಳೆಸಬೇಕು.